Welcome everyone to my channel Taj Edge online classes. I'm starting with teaching aptitude for KSET. Okay, UGC NET KSET questions ಏನಿದೆ usually 10 ಯೂನಿಟ್ಸ್ ಇರುತ್ತೆ. ನಿಮಗೆ ಗೊತ್ತಿರುತ್ತೆ ಸಿಲೆಬಸ್. 10 ಯೂನಿಟ್ಸಲ್ಲಿ ನಾನು ಮ್ಯಾಥಮೆಟಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್, ಕಾಂಪ್ರಹೆನ್ಷನ್ ಮತ್ತು ಡೇಟಾ ಇಂಟರ್ಪ್ರಿಟೇಷನ್ ಏನು ಬರುತ್ತೆ ಅದನ್ನು ಬಿಟ್ಟು ಬಾಕಿ ಎಲ್ಲ ಯೂನಿಟ್ಸ್ಗಳನ್ನು ಕವರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ನಾನು. ಆಮೇಲೆ ಕವರ್ ಮಾಡುವಾಗ ನಾನು ಏನು ಮಾಡ್ತೀನಿ ಅಂದರೆ ಪ್ರತಿಯೊಂದು ಟಾಪಿಕ್ಕೂ ಇಲ್ಲಿ ಕವರ್ ಮಾಡ್ತಾಯಿಲ್ಲ ನಾನು. ಓಕೆ, ಯೂಶ್ವಲಿ ಫ್ರೀಕ್ವೆಂಟಾಗಿ ಕೇಳಿರುವಂತಹ ಟಾಪಿಕ್ಸ್ಗಳನ್ನು ಮಾತ್ರ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಆ್ಯಸ್ ಅ ರಿವಿಷನ್ ಅಂತ ಅಂದ್ಕೊಳ್ಳಿ ನೀವು. ರಿವಿಷನ್ ಅಂತ, ಡೋಂಟ್ ಥಿಂಕ್ ದಟ್ ದಿಸ್ ಇಸ್ ಫೈನಲ್ ಅಂತ. ಈಗ ನೀವೇನು ಓದಿದ್ದೀರಾ ಅದೇ ಇರಲಿ, ಅದ್ರ ಜೊತೆ ಇದು ರಿವಿಷನ್ ಅಂತ ನೋಡ್ಕೊಳ್ಳಿ. ಸೊ ಫಸ್ಟು ವಿಡಿಯೋ ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂದರೆ ಸಣ್ಣದಾಗಿ ಒಂದೊಂದೇ ಟಾಪ್ 10. ಓಕೆ, ಟಾಪ್ 10 ರಿಪೀಟೆಡ್ or frequently asked topics from teaching aptitude. ಓಕೆ, ಅಷ್ಟನ್ನು ಮಾತ್ರ ನಾನು ಕವರ್ ಮಾಡ್ತೀನಿ, ಜಾಸ್ತಿ ಅದನ್ನು ಬಿಟ್ಟು ಇನ್ನೇನು ಕವರ್ ಮಾಡೋದಿಲ್ಲ. ಟಾಪ್ 10 ಟಾಪಿಕ್ಸ್ ಅಂತ. ಟಾಪ್ 10 ಟಾಪಿಕ್ಸ್ನು ಸಣ್ಣದಾಗಿ ಚಿಕ್ಕ ವೀಡಿಯೋಸ್ಗಳನ್ನು ಮಾಡಿ 15 ಮಿನಿಟ್ಸ್ ವೀಡಿಯೋಸ್ಗಳನ್ನಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿಂದ ನಿಮಗೆ ಗೊತ್ತಿದೆ ಪ್ರತಿಯೊಂದು ಸೆಕ್ಷನಿಂದ ಕೂಡ 5 ಕ್ವಶನ್ಸ್ ರೈಸ್ ಆಗುತ್ತೆ ಅಂತ, ಹೌದಲ್ವಾ? ಸೊ ಎಲ್ಲ ನಾನು ಮಾಡಿರೋ ವೀಡಿಯೋಸಿಂದನೇ ಬರುತ್ತೆ ಅಂತ ಹೇಳಲ್ಲ, ಮೇನ್ ಟಾಪಿಕ್ಸ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಅಷ್ಟು ನನ್ನ ಇಂಟ್ರೊಡಕ್ಷನ್ ಅಬೌಟ್ ದ ವೀಡಿಯೋಸ್. ಸೊ ಲೆಟ್ಸ್ ಬಿಗಿನ್ ವಿತ್ ದ ಟೀಚಿಂಗ್ ಆ್ಯಪ್ಟಿಟ್ಯೂಡ್. ಫಸ್ಟ್ ಈ ವಿಡಿಯೋದಲ್ಲಿ ಐ ವಿಲ್ ಡಿಸ್ಕಸ್ ಆನ್ ಲೆವೆಲ್ಸ್ ಆಫ್ ಟೀಚಿಂಗ್. ಸೊ ವಾಟ್ ಆರ್ ದಟ್ ಲೆವೆಲ್ಸ್ ಆಫ್ ಟೀಚಿಂಗ್ ಅಂದರೆ, ನೋಡಿ, ನಾವು ಟೀಚ್ ಮಾಡುವಾಗ ಮಕ್ಕಳ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಸನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಸ್ ಎ ಟೀಚರ್ಸ್ ಪ್ರತಿಯೊಬ್ಬರದ್ದು ಒಂದೊಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯೂಶ್ವಲಿ ಈಗ ನಾವು UGC NET KSET ಬರೀತಾ ಇದ್ದೀವಿ ಅಂದರೆ ಆಬ್ವಿಯಸ್ಲಿ ನಾವು ಡಿಗ್ರಿಗೆ 3 ಇಯರ್ಸ್ ಡಿಗ್ರಿಗೆ ಓದಿಸೋದಿಕ್ಕೆ ತಾನೆ, 3 or 2 years PG ಓದಿಸೋದಿಕ್ಕೆ ತಾನೆ, ಕರೆಕ್ಟ್? ಸೊ 3 years ಡಿಗ್ರಿಗೆ ಓದಿಸ್ತಾ ಇರೋ ಮಕ್ಕಳಿಗೆ ನಾವು ಒಂದು ಬಿಹೇವಿಯರನ್ನು ಅಬ್ಸರ್ವ್ ಮಾಡ್ತೀವಿ. PUC ಮುಗಿಸ್ಕೊಂಡು ಅವ್ರು ಆಚೆ ಬಂದಾಗ ಅವರ ಲೆವೆಲ್ ಏನಿರುತ್ತೆ ನೋಡಿ, ಡಿಫ್ರೆಂಟ್ ಲೆವೆಲ್ಸ್ ಇರುತ್ತೆ. ಲೆವೆಲ್ ಆಫ್ ಲರ್ನಿಂಗ್ ಫಸ್ಟ್ ಇಯರ್ ಡಿಗ್ರಿನಲ್ಲಿ ಅಲ್ವಾ, ಇದು ಡಿಗ್ರಿನಲ್ಲಿ ಅಂತ ಅಂದ್ಕೊಳ್ಳೋಣ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆ್ಯಂಡ್ ಫೈನಲ್ ಇಯರ್. ಫಸ್ಟ್ ಇಯರಲ್ಲಿ ಯೂಶ್ವಲಿ ಅವ್ರದ್ದು ಮೆಮೊರಿ ಲೆವೆಲ್ ಇರುತ್ತೆ. ಯಾವುದು? ಮೆಮೊರಿ ಲೆವೆಲ್. ಸೆಕೆಂಡ್ ಇಯರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಫೈನಲ್ ಇಯರಲ್ಲಿ ರಿಫ್ಲೆಕ್ಟಿವ್ ಲೆವೆಲ್. ಹೌದಲ್ವಾ? ಫಸ್ಟ್ ಇಯರಲ್ಲಿ ನಾವು ಅಷ್ಟೇ, ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಫಸ್ಟ್ ಇಯರಲ್ಲಿ ಏನೇ ಇದ್ರೂ ಅದನ್ನು ನಾವು ಜಸ್ಟ್ ಮೆಮೊರೈಸ್ ಮಾಡ್ಕೊಳ್ತಾ ಇದ್ದೀವಿ. ಈಗಲೇ ನಾವು ಪಾಠ ಮಾಡುವಾಗ ಹೇಳ್ತಾ ಇರ್ತೀವಿ ಮಕ್ಕಳಿಗೆ, ಏನಾದರೂ ನಾವು ಹೇಳ್ಕೊಡ್ಬೇಕಂದ್ರೆ, ಅಕೌಂಟ್ಸ್ ಹೇಳ್ಕೊಡ್ಬೇಕಂದ್ರೆ, ಏನಾದರೂ ಫಸ್ಟ್ ಸೆಮಿಸ್ಟರ್ಸ್, ಸೆಕೆಂಡ್ ಸೆಮಿಸ್ಟರಲ್ಲಿ ಪಾಠ ಮಾಡೋದು ಮಕ್ಕಳಿಗೆ ಕಷ್ಟ ಅಂತ ಅಲ್ವಾ? ಯಾಕಂದರೆ ಅವ್ರಿಗೆ ಒಂದು ತುಂಬ ಸೀರಿಯಸ್ ಆಗಿರ್ತಾರೆ ಅವ್ರ ಎಜುಕೇಷನ್ ಬಗ್ಗೆ, ಆದರೂ ಕೂಡ ಅವರಿಗೆ ನಾವೇನು ಪಾಠ ಮಾಡ್ತಾಯಿದ್ದೀವಿ ಅನ್ನೋದು ಅರ್ಥ ಆಗಲ್ಲ. ಯಾಕಂದರೆ ಅವರಿಗೆ PUCಲೆಲ್ಲ ಏನಾಗ್ಬಿಟ್ಟಿರುತ್ತೆ ಅಂದರೆ 1 ವರ್ಷ ಅಂದರೆ ಆಲ್ಮೋಸ್ಟ್ 10 months ಅವರು ಜಸ್ಟ್ 6 ಸಬ್ಜೆಕ್ಟ್ಸ್ಗಳನ್ನು ಓದ್ಕೊಂಡು ಅದರಲ್ಲೇ ಪ್ರಿಪ್ರೇಟ್ರಿ ಟೆಸ್ಟು ಅದು ಇದು ಅಂತ ಮಾಡಿ ಫೈನಲ್ ಎಕ್ಸಾಮ್ ಬರೆದ್ಬಿಟ್ಟು ಪಾಸ್ ಮಾಡ್ಕೊಂಡು ಬಂದುಬಿಡ್ತಾರೆ, ಹೌದಲ್ವಾ? ಸೊ ಇಲ್ಲಿ ಬಂದಾಗ ಡಿಗ್ರಿನಲ್ಲಿ ಅವ್ರಿಗೆ ಏನಾಗುತ್ತೆ, 3 ಸ್ಟೇಜಸ್ಸನ್ನು ಅವ್ರು ಕ್ರಾಸ್ ಮಾಡ್ತಾರೆ. ಮಾಡಿದ್ಮೇಲೆ ಫೈನಲಿ ದೇ ಬಿಕಮ್ ಅ ಲರ್ನರ್ಸ್ ಅಂತ ಆಗೋದು. ಅವ್ರಿಗೆ ಟೀಚ್ ಮಾಡುವಂಥ ನಾವು ಟೀಚರ್ಸ್ ಅಂತ ಆಗುವಂಥದ್ದು ಅಲ್ವಾ? ಸೊ ಈಗ 1 by 1 ನಾವು ಅರ್ಥ ಮಾಡ್ಕೊಂಡು ಹೋದಾಗ, ಈಗ ನಾನು ಅಂದೆ 3 ಲೆವೆಲ್ಸ್ ಅಂತ, ಕರೆಕ್ಟ್? ಫಸ್ಟ್ ಈಸ್ ಮೆಮೊರಿ ಲೆವೆಲ್, ರೈಟ್? ಸೊ ಈಗ ಮೆಮೊರಿ ಲೆವೆಲ್ ಅನ್ನೋದು ನೋಡಿ, ಪ್ರತಿಯೊಂದು ಲೆವೆಲನ್ನು ಇಲ್ಲಿ 3 ಡಿಫ್ರೆಂಟ್ ವ್ಯಕ್ತಿಗಳು ಕೊಟ್ಟಿದ್ದಾರೆ, ಸೈಕಾಲಜಿಸ್ಟ್. ಓಕೆ, ಇಲ್ಲಿ ಒಬ್ಬ ವ್ಯಕ್ತಿ ಹರ್ಬರ್ಟ್ ಬರ್ಕೊಳ್ಳಿ ಇದನ್ನು, ಯಾಕಂದರೆ ಮಾರ್ಕ್ಸ್ ದ ಫಾಲೋಯಿಂಗಲ್ಲಿ ಕೇಳಿಬಿಡ್ತಾರೆ. ಮೆಮೊರಿ ಲೆವೆಲ್ ಆಫ್ ಟೀಚಿಂಗನ್ನು ಕೊಟ್ಟಿದ್ದು ಹರ್ಬರ್ಟ್. ಸೊ ಇವನೇನು ಹೇಳ್ತಾನೆ ಅಂದರೆ, ಇಟ್ ಈಸ್ ದ ಲೋಯೆಸ್ಟ್ ಲೆವೆಲ್ ಆಫ್
teaching. It is the lowest level of teaching. Teacher focuses on recall, recognition and memorization of facts. Even ಮಗು ಕೂಡ ಅಷ್ಟೇ ಕಲಿಯುವಾಗ ಏನು ಕಲಿಯುತ್ತೆ, ಏನು ಫ್ಯಾಕ್ಟ್ಸು, ಇನ್ಫಾರ್ಮೇಷನ್, ಫಾರ್ಮುಲಾ, ಕರೆಕ್ಟ್, ಇನ್ಫಾರ್ಮೇಷನ್ ಆರ್ ಫಾರ್ಮುಲಾಸ್ ನಾವೇನು ಹೇಳ್ಕೊಡ್ತೀವಿ ಆ ಮಗು ಅದನ್ನು ರೆಕಗ್ನೈಸ್ ಮಾಡಿ ರೀಕಾಲ್ ಮಾಡಿಕೊಂಡು ಮೆಮೊರೈಸ್ ಮಾಡಿಕೊಂಡು ಹೇಗೋ ಒಂದು ಹೋಗಿ ಎಕ್ಸಾಮಲ್ಲಿ ಬರೆದ್ರೆ ಸಾಕಪ್ಪ ಪಾಸ್ ಮಾಡ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ರಿಯಾಲಿಟಿ ಹೌದಲ್ವಾ, ಇಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅನ್ನೋದಲ್ಲ ಪಾಯಿಂಟು. ದಿಸ್ ಇಸ್ ರಿಯಾಲಿಟಿ. ಈಗ ನಾನೇ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಕೊಡ್ತೀನಿ ಮಕ್ಳಿಗೆ ಪಾಠ ಮಾಡುವಾಗ. ಓಕೆ, ಈಗ ನಾನು ರಿಗ್ರೆಷನ್ ಹೇಳ್ಕೊಡ್ತೀನಿ. ಓಕೆ, ಕೋರಿಲೇಷನ್ ಹೇಳ್ಕೊಡ್ತೀನಿ. ಯೋಚನೆ ಮಾಡಿ, ಈಗ ನಾನು ರೆಗ್ಯುಲೇಷನ್, ಕೋರಿಲೇಷನ್ ಎಷ್ಟೇ ಇನ್ ಡೀಟೇಲಾಗಿ ಮಕ್ಳಿಗೆ ಹೇಳ್ಕೊಟ್ರು ಫಸ್ಟ್ ಸೆಮಿಸ್ಟರ್ ಮಕ್ಕಳಿಗೆ ರಿಗ್ರೆಷನ್ನು, ಕೋರಿಲೇಷನ್ನು, ಸ್ಕ್ಯೂನೆಸ್ಸು, ಕರ್ತೋಸಿಸ್ಸು ಇದೆಲ್ಲ ನಾವು ಹೇಳ್ಕೊಟ್ಟಾಗ ಮಕ್ಕಳಿಗೆ ಅವರು ಅಲ್ಟಿಮೇಟ್ಲಿ ಏನು ಮಾಡ್ತಾರೆ, ಮೆಮೊರೈಸ್ ಮಾಡ್ತಾರೆ, ಇನ್ಫಾರ್ಮೇಷನ್ ರಿಕಾಲ್ ಮಾಡ್ಕೊಳ್ತಾರೆ, ರೆಕಗ್ನೈಸ್ ಮಾಡ್ತಾರೆ ಕಾನ್ಸೆಪ್ಟ್ಸ್ನ, ಅಷ್ಟೇ ಫಾರ್ಮುಲಾಸ್ನ ಬಾಹೆಟ್ ಮಾಡ್ಕೊಂಡು ಎಕ್ಸಾಮಲ್ಲಿ ಬರೀತಾರೆ. ಬಟ್ ಅವ್ರಿಗೆ ನಾವೆಷ್ಟೇ ಕ್ಲಿಯರಾಗಿ ಹೇಳ್ಕೊಟ್ರು ವಿತೌಟ್ ಮಚ್ ಅಂಡರ್ಸ್ಟ್ಯಾಂಡಿಂಗ್ ದೆ ಜಸ್ಟ್ ರಿಮೆಂಬರ್ ಅಲ್ವಾ, ದೆ ಜಸ್ಟ್ ರಿಮೆಂಬರ್ ಆ್ಯಂಡ್ ರೀಪ್ರೊಡ್ಯೂಸ್. ಹೌದು ತಾನೆ? ಅವ್ರು ಜಸ್ಟ್ ಏನು ಮಾಡ್ತಾರೆ, ಅದನ್ನು ಓದ್ಕೊಳ್ತಾರೆ, ರಿಮೆಂಬರ್ ಮಾಡ್ಕೊಳ್ತಾರೆ ಅಷ್ಟೇ. ದಟ್ ಈಸ್ ವಾಟ್ ದ ಫಸ್ಟ್ ಸ್ಟೇಜ್ ಇಸ್, ಮೆಮೊರಿ ಲೆವೆಲ್ ಇಸ್. ಸೊ ಮೆಮೊರಿ ಲೆವೆಲಲ್ಲಿ ಟೀಚರ್ ಏನಾಗಿರ್ತಾನೆ, ಟೀಚರ್ನ ರೋಲ್ ಏನು ಅಂದರೆ ಹೀ ಈಸ್ ಸೊ ಅಥಾರಿಟೇಟಿವ್ ಆಗಿರ್ತಾನೆ. ಏನು ಮಾಡ್ತಾನೆ, ನಾನು ಹೇಳ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಐ ವಿಲ್ ಟಾಕ್ ಆ್ಯಂಡ್ ಎಕ್ಸ್ಪ್ಲೇನ್. ಹೌದಾ, ಅಥಾರಿಟೇಟಿವ್ ಆಗಿರ್ತಾನೆ ಟೀಚರ್. ಆಮೇಲೆ ನೋಡಿ ನಾವು ಏನು ಮಾಡ್ತೀವಿ, ರಿಪಿಟೇಷನ್ ಮಾಡ್ತೀವಿ. ಹೌದು ತಾನೆ? ಆಮೇಲೆ ರಾಟ್ ಲರ್ನಿಂಗ್ ಮಾಡ್ತೀವಿ, ರೈಟ್? ಸೊ ಇಲ್ಲಿ ಏನಾಗ್ತಾನೆ ಅಂದರೆ ಲರ್ನರು ಮೆಂಟಲ್ ಇನ್ವಾಲ್ವ್ಮೆಂಟ್ ಕಡಿಮೆ ಇರುತ್ತೆ. ಮೆಂಟಲ್ ಇನ್ವಾಲ್ವ್ಮೆಂಟ್ ಆಫ್ ಅ ಲರ್ನರ್ ಈಸ್ ಲೆಸ್. ಸುಮ್ಮನೆ ಏನೋ ಒಂದು ಇನ್ಫಾರ್ಮೇಷನ್ನ ಅವ್ನು ರಿಸೀವ್ ಮಾಡ್ತಾ ಇರ್ತಾನೆ ಅಲ್ವಾ, ಕರೆಕ್ಟ್? ಸೊ ಪ್ಯಾಸಿವ್ ರಿಸೀವರ್ ಆಫ್ ಇನ್ಫಾರ್ಮೇಷನ್ ಆಗ್ತಾನೆ ಅವನು ಅಷ್ಟೇ. ಸೊ ಯೂಶ್ವಲಿ ಯಾವ ಮೆಥಡ್ಸ್ ಟೀಚಿಂಗ್ ಯೂಸ್ ಮಾಡ್ತೀವಿ ಇಲ್ಲಿ ಯಾವುದು ಮೆಮೊರಿ ಲೆವೆಲಲ್ಲಿ ನೋಡಿ, ಫಸ್ಟು ಲೆಕ್ಚರ್ ಮೆಥಡ್. ಇಲ್ಲಿಂದ ಕ್ವೆಶನ್ ಕೇಳ್ಬೋದು ನಿಮಗೆ. ಲೆಕ್ಚರ್ ಮೆಥಡ್, ನೋಟ್ಸ್ ಕೊಡ್ತೀವಿ, ಚಾರ್ಟ್ಸ್ ಯೂಸ್ ಮಾಡ್ತೀವಿ, ಕರೆಕ್ಟ್? ಲೈಕ್ ಬಾರ್ ಚಾರ್ಟ್ ಅದೆಲ್ಲ ಯೂಸ್ ಮಾಡ್ಕೊಂಡು ನಾವು ಅವ್ರಿಗೇನೋ ಹೇಳ್ಕೊಡ್ತೀವಿ. ರಿಪಿಟೇಷನ್, ಕ್ಲಾಸಲ್ಲಿ ತುಂಬ ರಿಪೀಟ್ ಮಾಡ್ತಾ ಇರ್ತೀವಿ ಟಾಪಿಕನ್ನು, ಅಥವಾ ಮತ್ತೆ ಓರಲ್ ಕ್ವೆಶನಿಂಗ್ ಮಾಡುವಂಥದ್ದು, ಕರೆಕ್ಟ್? ಸೊ ಇದನ್ನೆಲ್ಲ ಮಾಡಿಸಿ ಫಸ್ಟ್ ಇಯರಲ್ಲಿ ಅವರನ್ನು ನಾವು ಪ್ರಿಪೇರ್ ಮಾಡ್ತೀವಿ, ಕರೆಕ್ಟ್? ಸೊ ಇದೆಲ್ಲ ಏನು ಅಂದರೆ ಫಸ್ಟ್ ಲೆವೆಲ್, ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್. ಸೊ ಇದು ಯಾರಿಗೆ ಯೂಸ್ಫುಲ್ ಆಗುತ್ತೆ ನೋಡಿ, ಈಗ ತಾನೇ ಸಬ್ಜೆಕ್ಟನ್ನು ಕಲಿತಾ ಇರೋರಿಗೆ, ಬೇಸಿಕ್ ನಾಲೆಜ್ ಅವ್ರಿಗೆ ಇಲ್ದಲೇ ಇರೋರಿಗೆ ಅಲ್ವಾ. ಈಗ ನಾವು ಯೂಶ್ವಲಿ BBA ಪಾಠ ಮಾಡುವಾಗ ಫಂಡಮೆಂಟಲ್ಸ್ ಆಫ್ ಅಕೌಂಟಿಂಗ್, ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಏನು ಸಬ್ಜೆಕ್ಟ್ ಇರುತ್ತೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು BA, BSc ಆರ್ಟ್ಸು, ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದು ಸೇರ್ಕೊಂಡು ಬಿಡ್ತಾರೆ. ಸೇರಿದಾಗ ಅಡ್ಮಿಷನಿಗೆ BBAಗೆ ಅವ್ರಿಗೆ ಏನಾಗುತ್ತೆ ಅಂದರೆ ಬೇಸಿಕ್ ನಾಲೆಜ್ ಆಫ್ ಅಕೌಂಟ್ಸಿಂಗ್ ಇರೋದೇ ಇಲ್ಲ. ನಾವೇನು ಮಾಡಬೇಕು, ಅವರಿಗೆ ಮೆಮೊರಿ ಲೆವೆಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ, ರೈಟ್? ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ಮೆಮೊರಿ ಲೆವೆಲ್. ಸೊ ಮೆಮೊರಿ ಲೆವೆಲ್ ಆದಮೇಲೆ ಏನು ಬರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಕರೆಕ್ಟ್? ಮೆಮೊರಿ ಲೆವೆಲ್ ಆದಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ನಾವು ಯೂಶ್ವಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಮಕ್ಕಳು ಸ್ವಲ್ಪ ಸೆಕೆಂಡ್ ಇಯರಿಗೆ ಬರೋ ಅಷ್ಟರಲ್ಲಿ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬಂದುಬಿಟ್ಟಿರುತ್ತೆ. ನಾವು ಇನ್ನೊಂದು ಅಬ್ಸರ್ವ್ ಮಾಡಿರ್ತೀವಿ, ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಪೇಪರ್ಸ್ನ ಇವ್ಯಾಲ್ಯೂಯೇಟ್ ಮಾಡುವಾಗ ಮಕ್ಕಳು ಮ್ಯಾಕ್ಸಿಮಮ್ಮು ಫೇಲ್ ಆಗ್ತಾರೆ. ಯಾಕೆಂದರೆ ಅವರಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ, ಅವ್ರಿಗೆ ಯಾವ ಕ್ವಶನ್ ಹೆಂಗೆ ಕೇಳ್ತಾರೆ, ಹೆಂಗೆ ಆನ್ಸರ್ ಮಾಡಬೇಕು ಏನೇನು ಗೊತ್ತಿರಲ್ಲ. ಅವ್ರು ಏನೋ ಒಂದು ಆನ್ಸರ್ನ, ಏನೋ ಒಂದು ಕ್ವಶನನ್ನು ಬಾಹೆಟ್ ಮಾಡ್ಕೊಂಡು ಬಂದಿರ್ತಾರೆ. ಎಲ್ಲೆಲ್ಲಿ ಅಡ್ಜಸ್ಟ್ ಮಾಡಿ ಆನ್ಸರ್ಸ್ನ ಬರೀಬೋದು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಅಲ್ವಾ. ಸೊ ಸೆಕೆಂಡ್ ಸ್ಟೇಜಲ್ಲಿ, ಸ್ಟೇಜ್ 2ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಿಗೆ ಬರ್ತಾ ನೋಡಿ. ಜಸ್ಟ್ ಐ ಆಮ್ ಗಿವಿಂಗ್ ಎನ್ ಎಕ್ಸಾಂಪಲ್ ಆಫ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಇಯರ್ ಅಂತ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಿಗೆ ಬಂದಾಗ ಮಕ್ಕಳಿಗೆ ಇದನ್ನು ಕೊಟ್ಟಿದ್ದು ಯಾರು, ಇದನ್ನು ಕೊಟ್ಟಿದ್ದು ಮಾರಿಸ್ ಎಲ್ ಬಿಗ್ ಅಂತ.
ಓಕೆ, ಮಾರಿಸೆಲ್ ಬಿಡ್ಜ್. ಓಕೆ, ಏನಿದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅಂತ? ಸೊ ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಈಸ್ ಅ ಮಿಡಲ್ ಲೆವೆಲ್ ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ಟಿದೆ. ಕರೆಕ್ಟ್, ಮಿಡಲ್ ಲೆವೆಲ್ ಆಫ್ ಟೀಚಿಂಗ್. ಇಲ್ಲೇನಾಗುತ್ತಂದರೆ ಸ್ಟೂಡೆಂಟು ಮೀನಿಂಗನ್ನು ಅರ್ಥ ಮಾಡ್ಕೊಳ್ತಾನೆ, ಅದನ್ನು ಅಂದರೆ ಇಂಟರ್ಪ್ರೆಟ್ ಮಾಡ್ತಾನೆ, ಆಮೇಲೆ ಅವನಿಗೆ ನಾಲೆಜ್ ಇದೆ ಅದನ್ನು ಅಪ್ಲೈ ಮಾಡುವಂತಹ ಒಂದು ಪ್ರಯತ್ನ ಇಲ್ಲಿ ಪಡ್ತಾನೆ. ಓಕೆ, ಜೊತೆಗೆ ಅವನು ವೈ ಆ್ಯಂಡ್ ಹೌ ಇಟ್ ಹ್ಯಾಸ್ ಕಮ್ ಅನ್ನುವಂಥ ಪ್ರಶ್ನೆಗಳಿಗೆ ಆನ್ಸರ್ ಹುಡುಕುವಂಥ ಪ್ರಯತ್ನ ಪಡ್ತಾನೆ. ಫೈಂಡಿಂಗ್ ಆನ್ಸರ್. ಇಲ್ಲಿ ಮೇಲೆ ಮೆಮೊರಿ ಲೆವೆಲಲ್ಲಿ ಬರೀ ವಾಟ್, ಏನದು ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಪಡ್ತಾನೆ. ಆದರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಅವನು ಇಂಟರ್ಪ್ರಿಟೇಷನ್ ಮಾಡೋದ್ರಿಂದ, ಓಕೆ, ಅನಾಲಿಸಿಸ್ ಮಾಡೋದ್ರಿಂದ ವೈ ಆ್ಯಂಡ್ ಹೌ, ಅದು ಹೇಗೆ ಬಂತು, ಯಾಕೆ ಬಂತು ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಪ್ರಯತ್ನ ಸ್ಟೂಡೆಂಟ್ ಮಾಡ್ತಾನೆ. ನಾವು ಹಾಗೆ ಹೇಳೂ ಕೊಡ್ತೀವಿ ಅಲ್ವಾ? ಈಗ ಕೆಲವೊಂದು ಸಬ್ಜೆಕ್ಟ್ಸ್ ಲೈಕ್ ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಇಂಥ ಸಬ್ಜೆಕ್ಟ್ಗಳನ್ನು ಯೂಶ್ವಲಿ 3rd ಸೆಮಿಸ್ಟರ್ 4th ಸೆಮಿಸ್ಟರ್ ಇಡ್ತಾರೆ. ಯಾಕಂದರೆ ದೋಸ್ ಸಬ್ಜೆಕ್ಟ್ಸ್ ಆರ್ ದೇರ್ ಲೈಫ್ ಚೇಂಜಿಂಗ್ ಸಬ್ಜೆಕ್ಟ್ಸ್ ಆಗುತ್ತೆ, ಹೌದಲ್ವಾ? ಸೊ ಅದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಲು. ಸೊ ಇಲ್ಲೇನು ಮಾಡ್ತಾನೆ, ಮೇನ್ ಆಬ್ಜೆಕ್ಟಿವ್ ಏನು ಟೀಚರ್ ಹೇಳ್ಕೊಡುವಾಗ ಅಂದರೆ ಟು ಡೆವಲಪ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಇನ್ಸೈಟ್ಸ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್. ಆ ಒಂದು ಸಬ್ಜೆಕ್ಟ್ನ ನಾವೇನು ಹೇಳ್ಕೊಡ್ತಾ ಇದ್ದೀವೋ ಅದು ಮಕ್ಕಳಿಗೆ, ಸ್ಟೂಡೆಂಟ್ಸ್ಗಳಿಗೆ ಅರ್ಥನೂ ಆಗಲಿ, ಅದ್ರ ಬಗ್ಗೆ ತಿಳುವಳಿಕೆನೂ ಬರಲಿ ಅನ್ನುವ ರೀತಿಯಲ್ಲಿ ನಾವು ಹೇಳ್ಕೊಡ್ತೀವಿ. ದಿಸ್ ಈಸ್ ದ ಆಬ್ಜೆಕ್ಟಿವ್. ಓಕೆ, ಸೊ ಇಲ್ಲಿ ಟೀಚರ್ ಏನು ಮಾಡ್ತಾನೆ, ಅಥಾರಿಟೇಟಿವ್ ಆಗಿರಲ್ಲ. ಇಲ್ಲಿ ಟೀಚರು ರೋಲ್ ಆಫ್ ಅ ಟೀಚರ್ ಈಸ್ ನಾಟ್ ಅಥಾರಿಟೇಟಿವ್. ಇಲ್ಲಿ ಮೋರ್ ಆಫ್ ಇಂಟರ್ಯಾಕ್ಟಿವ್ ಆಗಿರ್ತಾನೆ. ಓಕೆ, ಕೆಲವೊಮ್ಮೆ ನಾವು ಎಕ್ಸಾಂಪಲ್ಸ್ನ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲನೇಷನ್ಸ್ನ ಕೊಡ್ತೀವಿ, ಹೌದಾ? ಯೂಸಸ್ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ಸ್. ಇಲ್ಲಿ ಟೀಚರ್ ಏನು ಮಾಡ್ತಾನೆ ಅಂದರೆ ಎನ್ಕರೇಜಸ್ ಲಾಜಿಕಲ್ ಥಿಂಕಿಂಗ್ ಆ್ಯಂಡ್ ಕಾಂಪ್ರಿಹೆನ್ಷನ್. ಲಾಜಿಕ್ಕಾಗಿ ಥಿಂಕ್ ಮಾಡುವಂಥ ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಲ್ಲ ಅದನ್ನು, ಮತ್ತು ಏನು ಅವ್ನು ಓದ್ಕೊಳ್ತಾನೆ ಅದನ್ನು ಅರ್ಥೈಸ್ಕೊಂಡು ಸರಿಯಾದಂಥ ಪ್ರಶ್ನೆಗಳಿಗೆ ವೈ ಆ್ಯಂಡ್ ಹೌ ಅಂತ ಆನ್ಸರ್ ಮಾಡುವಷ್ಟು ಲೆವೆಲಿಗೆ ಸ್ಟೂಡೆಂಟ್ ಬರುವ ಹಾಗೆ ಮಾಡ್ತಾನೆ. ಸೊ ಲರ್ನರ್ ಯಾವ ರೀತಿ ಇರ್ತಾನೆ ಈ ಲೆವೆಲಲ್ಲಿ? ಲರ್ನರ್ಸ್ ರೋಲ್ ಏನು? ಹೀ ಈಸ್ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ ಇಲ್ಲಿ, ಅಲ್ವಾ? ಅವ್ನು ಸ್ವಲ್ಪ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾನೆ, ಕ್ವೆಶನ್ಸ್ ಕೇಳ್ತಾನೆ. ಕರೆಕ್ಟ್, ಆಸ್ಕಿಂಗ್ ಕ್ವೆಶನ್ಸ್, ಕರೆಕ್ಟ್. ಆಮೇಲೆ ಸೀಕಿಂಗ್ ಕ್ಲಾರಿಫಿಕೇಷನ್ಸನ್ನ ಕೇಳ್ತಾನೆ, ಹೌದಾ? ಸೊ ಇಲ್ಲಿ ಯಾವ್ಯಾವ ರೀತಿ ಟೀಚಿಂಗ್ ಮೆಥಡ್ಸನ್ನು ಯೂಸ್ ಮಾಡ್ಬೋದು ನೋಡಿ. ಇಲ್ಲಿ ಟೀಚಿಂಗ್ ಮೆಥಡ್ಸ್ ಯಾವುದನ್ನು ಯೂಸ್ ಮಾಡ್ಬೋದು? ಟೀಚಿಂಗ್ ಮೆಥಡ್ಸ್ ಒಂದು ಡಿಸ್ಕಷನ್, ಎಕ್ಸ್ಪ್ಲನೇಷನ್, ಆಮೇಲೆ ಇಲಿಸ್ಟ್ರೇಷನ್ಸ್, ಕರೆಕ್ಟ್, ಡೆಮೋನ್ಸ್ಟ್ರೇಷನ್ ಈ ಎಲ್ಲ ಮೆಥಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಮಕ್ಕಳಿಗೆ ಈ ಲೆವೆಲಲ್ಲಿ ಪಾಠ ಮಾಡಬಹುದು ಅಂತ, ಅಲ್ವಾ? ಸೊ ಈಗ ನಾವೇನೋ ಒಂದು ಕತೆ ಹೇಳ್ತಾ ಇರ್ತೀವಿ ಮಕ್ಕಳಿಗೆ, ಅದು ಹೇಗಾಯಿತು, ಯಾಕಾಯಿತು. ಈಗ ರೆವಾಲ್ಟ್ ಆಫ್ 1857 ಅಂತ ಹೇಳ್ತಾ ಇರ್ತೀವಿ ಅಂದ್ಕೊಳ್ಳಿ. ಅದನ್ನು ಹೇಳ್ಕೊಡುವಾಗ ಮಕ್ಕಳಿಗೆ ಅದು ಹೇಗಾಯಿತು, ಯಾಕಾಯಿತು, ವಾಟ್ ಆರ್ ದ ಕಾಸಸ್, ವಾಟ್ ಆರ್ ದ ರೀಸನ್ಸ್. ಈಗ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಫಾರ್ ದ ಫ್ರೀಡಮ್ ಅಂತ ಹೇಳ್ಕೊಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಕರ್ನಾಟಕನ ರೋಲ್ ಏನು, ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿದೆ, ಎಷ್ಟು ಸ್ಯಾಕ್ರಿಫೈಸಸ್ ಮಾಡಿದೆ, ಕರ್ನಾಟಕ ಇನ್ವಾಲ್ವ್ ಆಗೋದಕ್ಕೆ ಮೇಜರ್ ರೀಸನ್ ಏನು, ಎಲ್ಲೆಲ್ಲಿ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ಇಶ್ಯೂ ಆಯಿತು ಅದನ್ನೆಲ್ಲ ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತೀವಿ ಸೆಕೆಂಡ್ ಲೆವೆಲಲ್ಲಿ, ಅಲ್ವಾ? ಆ್ಯಂಡ್ ದ ಲಾಸ್ಟ್ ಒನ್, ಥರ್ಡ್ ಸ್ಟೇಜ್ 3 ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಹೇಳ್ತೀವಿ. ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಇದನ್ನು ಕೊಟ್ಟಿದ್ದು ಹಂಟ್ ಎನ್ನುವಂಥ ವ್ಯಕ್ತಿ. ಇದು ನಮಗೆ ಗೊತ್ತಿದೆ, ದಿಸ್ ಈಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಟೀಚಿಂಗ್ ಆರ್ ಲರ್ನಿಂಗ್. ಓಕೆ, ಇಲ್ಲಿ ಮೇಜರ್ ಫೋಕಸ್ಸು ಕ್ರಿಟಿಕಲ್ ಥಿಂಕಿಂಗಿಗೆ ಇರುತ್ತೆ. ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅದನ್ನು ಮಾಡುವಷ್ಟು ಕ್ಯಾಪಬಿಲಿಟಿ ಮಕ್ಕಳಲ್ಲಿ
ಬಂದಿರಬೇಕು ಸ್ಟೂಡೆಂಟ್ಸಲ್ಲಿ, ಹೌದಾ? ಸ್ಟೂಡೆಂಟ್ಸ್ ಏನು ಮಾಡ್ತಾರೆ? ಸ್ಟೂಡೆಂಟ್ಸ್ ರಿಫ್ಲೆಕ್ಟ್, ಇವ್ಯಾಲ್ಯುಯೇಟ್ ಆ್ಯಂಡ್ ಜನರೇಟ್ ನ್ಯೂ ಐಡಿಯಾಸ್ಗಳನ್ನು ಜನ್ರೇಟ್ ಮಾಡುವಂಥ ಪ್ರಯತ್ನ ಪಡ್ತಾರೆ ಯೂಸಿಂಗ್ ದೇರ್ ಓನ್ ನಾಲೆಡ್ಜ್, ಹೌದಾ? ಯೂಸಿಂಗ್ ದೇರ್ ನಾಲೆಡ್ಜ್. ಈಗ ಆದರೆ ಇಲ್ಲಿ ಟೀಚರ್ ಯಾವ ರೀತಿ ರೋಲ್ನ ಪ್ಲೇ ಮಾಡ್ತಾನೆ ನೋಡಿ. ಟೀಚರ್ ರೋಲ್ ಏನು? ಟೀಚರ್ಸ್ ರೋಲ್ ಏನು ಇಲ್ಲಿ ಅಂದರೆ ಹಿ ಬಿಕಮ್ ಅ ಫೆಸಿಲಿಟೇಟರ್ ಅನ್ನೋ ಪದ ತುಂಬ ಇಂಪಾರ್ಟೆಂಟ್ ಇತ್ತೀಚೆಗೆ. ಟೀಚರು ಫಸ್ಟ್ ಲೆವೆಲಲ್ಲಿ ಆಟೋಕ್ರಾಟಿಕ್ಕಾಗಿ ಬಿಹೇವ್ ಮಾಡ್ತಾ ಇದ್ದ, ನಾನು ಹೇಳ್ಕೊಡ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅದನ್ನು ನೀನು ಓದು ಅಂತ. ಸೆಕೆಂಡ್ ಲೆವೆಲಲ್ಲಿ ಇಂಟರ್ಯಾಕ್ಷನ್ಸನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಟೀಚರ್, ಅಲ್ವಾ? ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ ಆಗಿದ್ದ ಲರ್ನರ್, ರೈಟ್? ಸೊ ಟೀಚರ್ ಮೋರ್ ಇಂಟರ್ಯಾಕ್ಷನ್ಸ್ ಮಾಡ್ದ. ಆದರೆ ಥರ್ಡ್ ಲೆವೆಲಲ್ಲಿ ಏನು ಮಾಡ್ತಾ ಇದ್ದಾನೆ? ಹಿ ಈಸ್ ಜಸ್ಟ್ ಬೀಯಿಂಗ್ ಅ ಫೆಸಿಲಿಟೇಟರ್ ಆರ್ ಅ ಗೈಡ್. ಎಲ್ಲದನ್ನು ನಾನು ಫಸ್ಟ್ ಇಯರಲ್ಲಿ ಯೂಶಲಿ ನಾನೇನು ಮಾಡ್ತೀನಿ, ಫಸ್ಟ್ ಇಯರ್ ಮಕ್ಕಳಿಗೆ ನಾನೇ ನೋಟ್ಸ್ ಮಾಡಿಕೊಟ್ಬಿಡ್ತೀನಿ. ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಹೇಳ್ಕೊಡ್ತಾ ಇದ್ರೆ ಅವರಿಗೆ ಫಸ್ಟಿಂದಾನೇ ಕ್ಲೀನಾಗಿ ನೋಟ್ಸ್ ಮಾಡಿಸ್ಕೊಂಡು ಹೋಗ್ತೀನಿ. ಅದು ನಾನು ಏನು ಹೇಳ್ಕೊಟ್ಟಿದ್ದೀನೋ ಅದು ಸರಿಯಾಗಿ ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಎಕ್ಸಾಮಲ್ಲಿ ಬರೀಲಿ ಅಂತ, ಆಯಿತಾ? ಥಿಯರಿ ಆದರೆ ನಾನೇ ನೋಟ್ಸ್ ಮಾಡಿಕೊಡ್ತೀನಿ. ಸೆಕೆಂಡ್ ಇಯರಿಗೆ ಬಂದಾಗ ನಾನೇನು ಮಾಡ್ತೀನಿ, ಅವರಿಗೆ ಪ್ರೆಸೆಂಟೇಷನ್ಸ್ ಕೊಡಿಸುವಂಥದ್ದು, ಅವರೇ ಒಂದೊಂದು ಟಾಪಿಕ್ಗಳನ್ನು ಪ್ರಿಪೇರ್ ಮಾಡಿಕೊಂಡು ಪ್ರೆಸೆಂಟ್ ಮಾಡೋರಂಥದ್ದು ಇದು ಮಾಡ್ತೀನಿ. ಥರ್ಡ್ ಇಯರಿಗೆ ಬಂದಾಗ ನಾನು ಹೇಳೇ ಕೊಡಲ್ಲ, ಅವರಿಗೆ ನೋಟ್ಸು ಕೊಡಲ್ಲ. ಆಟೋಮೆಟಿಕ್ಕಾಗಿ ಅವರೇ ನಾನು ಜಸ್ಟ್ ಹೇಳ್ತೀನಿ ಇದನ್ನು ಓದಬೇಕು, ಇದು ಸರಿ, ಹೀಗೆ ಇದು ಕ್ಲಾಸಲ್ಲಿ ನಾನು ಏನು ಹೇಳ್ತೀನೋ ಅವರೇ ನೋಟ್ಸ್ ಮೇಕಿಂಗ್ ಎಲ್ಲ ಮಾಡಿಕೊಂಡು ಅವರೇ ಅದನ್ನೇ ಜಾಸ್ತಿ ಎಲಾಬ್ರೇಟ್ ಮಾಡಿಕೊಂಡು ಬೇರೆ ಟೆಕ್ಸ್ಟ್ ಬುಕ್ಸ್ ಎಲ್ಲ ಓದಿ ಅದನ್ನು ಆಟೋಮೆಟಿಕ್ಕಾಗಿ ಅವ್ರು ಏನು ಕಲ್ತಿದ್ದಾರೆ ಕ್ಲಾಸ್ ರೂಮಲ್ಲಿ, ಅವ್ರು ಏನು ಲೈಬ್ರರಿಯಲ್ಲಿ ಕಲಿತಾ ಇದ್ದಾರೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಎಕ್ಸಾಮಿನೇಷನಲ್ಲಿ ಬರೀಬೇಕು. ಆ ರೀತಿ ಮಾಡುವಂಥದ್ದು, ಆಯಿತಾ? ಸೊ ಇಲ್ಲೇನಾಗುತ್ತೆ ಅಂದರೆ ಟೀಚರು ಪ್ರಾಬ್ಲಮ್ ಸಿಚುಯೇಷನ್ಸ್ನ ಕೊಡುವಂಥದ್ದಾಗಿರ್ಬೋದು, ಓಕೆ? ಪ್ರಾಬ್ಲಮ್ ಸಿಚುಯೇಷನ್ಸ್ ಆ್ಯಂಡ್ ಎನ್ಕರೇಜಸ್ ಇನ್ಕ್ವೈರಿ ಅವ್ರಿಗೇನೇ ಇನ್ಕ್ವೈರೀಸ್ ಇದ್ದರೆ ಅವ್ರಿಗೆ ರಿಲೇಟೆಡಾಗಿ ಅದನ್ನು ನಾನು ಹೇಳ್ಕೊಡ್ತೀನಿ. ಸೊ ಆ ರೀತಿ ಟೀಚರ್ ರೋಲ್ ಆದರೆ ಲರ್ನರ್ಸ್ ರೋಲ್ ಏನು? ಓಕೆ, ಇಲ್ಲಿ ಲರ್ನರ್ ಹೈಲಿ ಆ್ಯಕ್ಟಿವ್ ಆಗಿರ್ತಾನೆ ಆ್ಯಂಡ್ ಇಂಡಿಪೆಂಡೆಂಟ್ ಆಗಿರ್ತಾನೆ. ಆ್ಯಕ್ಚುಲಿ ನಾವು ಮಾಡಬೇಕು ಮಕ್ಕಳನ್ನ ಹೈಲಿ ಆ್ಯಕ್ಟಿವ್ ಆ್ಯಂಡ್ ಇಂಡಿಪೆಂಡೆಂಟ್ ಮಾಡಬೇಕು. ನೋಡಿ, ಡಿಗ್ರಿ ಮುಗಿಸ್ಕೊಂಡು ಅವ್ರು ಆಚೆ ಹೋದ್ಮೇಲೆ ಅವ್ರಿಗೆ ಸಪೋರ್ಟ್ ಮಾಡೋರು ತುಂಬ ಕಡಿಮೆ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಅಲ್ಟಿಮೇಟ್ಲಿ ಇಲ್ಲಿ ಮಕ್ಕಳನ್ನ ಇಂಡಿಪೆಂಡೆಂಟ್ ಮಾಡಬೇಕು, ಆ್ಯಕ್ಟಿವ್ ಮಾಡಬೇಕು. ಎಂಗೇಜಸ್ ಇನ್ ಹೈಪೋಥೆಸಿಸ್ ಫಾರ್ಮೇಷನ್, ಅಸಂಪ್ಷನ್ಸ್ನ ಕ್ರಿಯೇಟ್ ಮಾಡ್ತಾರೆ ಅವರು, ಅದನ್ನು ಟೆಸ್ಟ್ ಮಾಡ್ತಾರೆ, ಆಮೇಲೆ ಕನ್ಕ್ಲೂಷನ್ ಮಾಡ್ತಾರೆ. ಅದಕ್ಕೆ ಇಂಟರ್ನ್ಶಿಪ್ ಮಾಡಿಸುವಂಥದ್ದು, ರಿಸರ್ಚ್ ಮಾಡಿಸುವಂಥದ್ದೆಲ್ಲ. ಇಲ್ಲಿ ಏನು ಮೆಥಡ್ಸನ್ನು ಯೂಸ್ ಮಾಡ್ಬೋದು ನೋಡಿ, ಟೀಚಿಂಗ್ ಮೆಥಡ್ಸು: ಪ್ರಾಬ್ಲಮ್ ಸಾಲ್ವಿಂಗ್, ಪ್ರಾಜೆಕ್ಟ್ ಮೆಥಡ್, ರಿಸರ್ಚ್ ಗೊತ್ತಲ್ಲ ನಿಮಗೆ, ರಿಸರ್ಚ್ ಮಾಡಿಸ್ತೀವಲ್ಲ ನಾವು ಅಲ್ವಾ? ಕೇಸ್ ಸ್ಟಡೀಸ್ ಕೊಡುವಂಥದ್ದು, ಇದೆಲ್ಲ ಮಾಡಿದಾಗ ಆಟೋಮೆಟಿಕ್ಕಾಗಿ ಅವರು ಥರ್ಡ್ ಲೆವೆಲನ್ನು ರೀಚ್ ಆಗ್ತಾರೆ. ಸೊ ಇಷ್ಟು ನಿಮಗೆ ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆ್ಯಂಡ್ ರಿಫ್ಲೆಕ್ಟಿವ್ ಲೆವೆಲ್ ಗೊತ್ತಾಗಿದೆ. ಇದ್ರ ಜೊತೆ ಒನ್ ಮೋರ್ ಟಾಪಿಕನ್ನು ನಾವು ಕಲಿಬೇಕು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್: ಬ್ಲೂಮ್ಸ್ ಟ್ಯಾಕ್ಸಾನಮಿ ಅಂತ ಹೇಳ್ತೀವಿ. ಇಲ್ಲಿಂದ NET-ನಲ್ಲಿ ಕ್ವೆಶನ್ಸ್ ಕೇಳ್ತಾರೆ ಕೂಡ, ತುಂಬ ಇಂಪಾರ್ಟೆಂಟ್. ಈವನ್ ನಾವು PhD ಮಾಡುವಾಗಲೂ ಕೂಡ ಬ್ಲೂಮ್ಸ್ ಟ್ಯಾಕ್ಸಾನಮಿ ಬಗ್ಗೆ ನಮಗೆ ನಾಲೆಜ್ ಇರಬೇಕಾಗತ್ತೆ. ಸೊ ಏನು ಬ್ಲೂಮ್ಸ್ ಟ್ಯಾಕ್ಸಾನಮಿ ಅಂದರೆ, ಲರ್ನಿಂಗ್ ಆಬ್ಜೆಕ್ಟಿವ್ಸ್ ನಾವೇನಾದರೂ ಕಲಿಬೇಕಾದ್ರೆ, ಓಕೆ, ಈಗ ಒಬ್ಬ ಟೀಚರ್ ನಾನು ಅಂದ್ಕೊಳ್ಳೋಣ, ಸ್ಟೂಡೆಂಟ್ಸು ಯಾವ ಲೆವೆಲಲ್ಲಿ ಇರ್ತಾರೆ, ಯಾವ ರೀತಿ ಅವ್ರು ಕಲಿಯುವಂಥ ಲೆವೆಲ್ಸು, ಅದನ್ನು ಬ್ಲೂಮ್ ಅನ್ನುವಂಥ ವ್ಯಕ್ತಿ, ಓಕೆ, ಬೆಂಜಮಿನ್ ಬ್ಲೂಮ್ ಪೆನ್ ಅನ್ನುವಂಥ ವ್ಯಕ್ತಿ ಕೊಟ್ಟಿರುವಂಥದ್ದು. ಏನಿದು ಬ್ಲೂಮ್ಸ್ ಟ್ಯಾಕ್ಸಾನಮಿ ಅಂದರೆ, ಬ್ಲೂಮ್ ಟ್ಯಾಕ್ಸಾನಮಿನ 2001ನಲ್ಲಿ ಆ್ಯಂಡರ್ಸನ್ ಆ್ಯಂಡ್
ಕ್ರಾತ್ ವೋಲ್ ಅನ್ನುವಂಥ ವ್ಯಕ್ತಿಗಳು ರಿವೈಸ್ ಮಾಡಿದ್ದಾರೆ. ಓಕೆ, ರಿವೈಸ್ ಮಾಡಿದ್ದಾರೆ. ನೆನಪಿರಲಿ, ಜಸ್ಟ್ ಏನು ರಿವೈಸ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಇವ್ರು ರಿವೈಸ್ ಮಾಡಿರೋ ಹೆಸರು ಗೊತ್ತಿರಲಿ, ಏಕೆ ಅಂತ ನೆನ್ಪಿಟ್ಕೊಳ್ಳಿ. ಬ್ಲೂಮ್ ಅಂದರೆ ಅದನ್ನು ರಿವೈಸ್ ಮಾಡಿರೋ ಅಂತ ಏಕೆ ಅಂತ ನೆನ್ಪಿಟ್ಕೊಳ್ಳಿ, ಆವಾಗ ನಿಮ್ಗೆ ಅಟ್ಲೀಸ್ಟ್ ಅದು ಗೊತ್ತಾಗುತ್ತೆ. ಸೊ ಬ್ಲೂಮ್ ಟಾಕ್ಸಾನಮಿನಲ್ಲಿ 6 ಲೆವೆಲ್ಸ್. ಓಕೆ, 6 ಲೆವೆಲ್ಸಲ್ಲಿ ಓಕೆ 1 2 3 4 5 6 ಲೆವೆಲ್ಸ್ ಅಂದ್ಕೊಳ್ಳೋಣ. ಓಕೆ, 1 2 3 4 5 6 ಲೆವೆಲ್ಸ್. ಫಸ್ಟ್ ಲೆವೆಲ್ ರಿಮೆಂಬ್ರಿಂಗ್. ಓಕೆ, ಈಗ ನಾವು ಮಕ್ಳಿಗೆ ಹೇಳ್ಕೊಡುವಾಗ ಲೋಯೆಸ್ಟ್ ಲೆವೆಲ್ ಅದು ರಿಮೆಂಬ್ರಿಂಗಲ್ಲಿ ಏನಾಗುತ್ತೆ, ರೀಕಾಲಿಂಗ್ ಫ್ಯಾಕ್ಟ್ಸ್, ಇನ್ಫಾರ್ಮೇಷನ್ ಆರ್ ಬೇಸಿಕ್ ಕಾನ್ಸೆಪ್ಟ್ಸ್. ಹೌದಲ್ವಾ? ಲೈಕ್ ನಾವು ಕೇಳ್ತೀವಲ್ಲ, ಡಿಫೈನ್ ದ ಮೀನಿಂಗ್ ಆಫ್ ಸ್ಟಾರ್ಟಪ್, ಡಿಫೈನ್ ದ ಟರ್ಮ್ ಸ್ಟಾರ್ಟಪ್, ಡಿಫೈನ್ ದ ಟರ್ಮ್ ಪ್ಲ್ಯಾನಿಂಗ್. ಈ ರೀತಿ ನಾವು ಡಿಫಿನೇಷನ್ಸ್ ಕೇಳುವಂಥದ್ದು. ಲೀಸ್ಟ್ ಅಂತ ಕೇಳ್ತೀವಿ, ಆಮೇಲೆ ಎಕ್ಸ್ಪ್ಯಾಂಡ್ ಅಂತ ಕೇಳ್ತೀವಿ. 2 ಮಾರ್ಕ್ಸ್ ಕ್ವಶನ್ಸ್ ಯೂಶಲಿ ಕೇಳ್ತೀವಲ್ಲ, ಲೋಯೆಸ್ಟ್ ಲೆವೆಲಲ್ಲಿ ಇರುತ್ತದು. ಹೌದು ತಾನೆ? ರಿಮೆಂಬ್ರಿಂಗ್. ಸೊ ರಿಮೆಂಬ್ರಿಂಗ್ ಅಂದರೆ ಏನು ಮತ್ತೆ ಹೇಳ್ತೀನಿ, ರೀಕಾಲಿಂಗ್ ಫ್ಯಾಕ್ಟ್ಸ್, ಇನ್ಫಾರ್ಮೇಷನ್ ಆರ್ basic concepts. So that is the first level, remembering. Okay, so next level ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್. ಸೊ ಆಗಲೇ ನಾವು ಓದಿದ್ದು ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಏನದು 3 ಲೆವೆಲ್ಸು, ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಫ್ಲೆಕ್ಟಿವ್ ಅಲ್ವಾ, MUR. ಬಟ್ ಇಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಬರ್ತಾ ಇದೆ. ಅಂದರೆ ಆಲ್ಮೋಸ್ಟ್ ಸೇಮ್ ಮೀನಿಂಗ್ ಕೊಡುತ್ತೆ, ಬಟ್ ವರ್ಡ್ಸ್ ಬೇರೆ ಯೂಸ್ ಮಾಡಿದ್ದಾರೆ. ಸೊ ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನು ಮಾಡ್ತಾರೆ, ಎಕ್ಸ್ಪ್ಲೈನಿಂಗ್ ಐಡಿಯಾಸ್ ಆರ್ ಕಾನ್ಸೆಪ್ಟ್ಸ್ ಇನ್ ಒನ್ಸ್ ಓನ್ ವರ್ಡ್ಸ್. ಆಗಲೇ ನಾನು ಹೇಳಿದೆ, ಸೆಕೆಂಡ್ ಇಯರಲ್ಲಿ ಹೋದಾಗ ಅವ್ರ ಜೊತೆ ಪ್ರೆಸೆಂಟೇಷನ್ಸ್ ಮಾಡಿಸ್ತೀನಿ ಅಂತ, ರೈಟ್? ಸೊ ಅವ್ರು ಏನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಏನು ಐಡಿಯಾ ಅವ್ರ ಮೈಂಡಲ್ಲಿ ಹೋಗ್ತಾ ಇದೆ, ಅದನ್ನೆಲ್ಲ ತಿಳ್ಕೊಳ್ಳುವಂಥ ಪ್ರಯತ್ನ, ದಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನೆಕ್ಸ್ಟ್ ಅಪ್ಲೈಯಿಂಗ್, ಥರ್ಡ್ ಲೆವೆಲ್ ಅಪ್ಲೈಯಿಂಗ್. ಸೊ ಅಪ್ಲೈಯಿಂಗ್ ಈಸ್ ನಥಿಂಗ್ ಬಟ್ ರಿಫ್ಲೆಕ್ಟಿವ್ ಲರ್ನಿಂಗ್. ಕರೆಕ್ಟ್? ನಾವು ಏನು ಕಲ್ತಿದ್ದೀವೋ ಅದನ್ನು ಆ್ಯಕ್ಚುಲಾಗಿ ರಿಯಲ್ ಲೈಫಲ್ಲಿ ನ್ಯೂ ಸಿಚುವೇಷನ್ಸಲ್ಲಿ ಅಪ್ಲೈ ಮಾಡುವಂಥ ರಿಯಲ್ ಲೈಫ್ ಆರ್ ನ್ಯೂ ಸಿಚುವೇಷನ್ಸಲ್ಲಿ ಅಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಥರ್ಡ್ ಲೆವೆಲ್. ಫೋರ್ತ್ ಲೆವೆಲಲ್ಲಿ ಅನಲೈಸಿಂಗ್. ಸೊ ಏನು ಮಾಡ್ತಾರೆ ಮಕ್ಕಳು ಈಗ ಜಾಸ್ತಿ, ಬ್ರೇಕಿಂಗ್ ಇನ್ಫಾರ್ಮೇಷನ್ ಇಂಟು ಪಾರ್ಟ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ರಿಲೇಷನ್ಶಿಪ್. ಅಂದರೆ ಈಗ ನೋಡಿ, ಕಂಪ್ಯಾರಿಸನ್ ಮಾಡುವಂಥದ್ದು, ಕರೆಕ್ಟ್, ಕ್ಲಾಸಿಫೈ ಮಾಡುವಂಥದ್ದು. ಅಂದರೆ ಗೊತ್ತಲ್ಲ ನಿಮಗೆ, ಈಗ ನಾವು ರಿಸರ್ಚ್ ಮಾಡುವಾಗಲೇ ಎಷ್ಟು ಡೇಟಾನ ತೊಗೊಂಡು ಬಂದು ಅದನ್ನು ಸಾರ್ಟ್ ಔಟ್ ಮಾಡಿಕೊಂಡು, ಅದನ್ನು ಟ್ಯಾಬ್ಲೆಟ್ ಮಾಡಿಕೊಂಡು, ಫಿಲ್ಟರ್ ಮಾಡಿಕೊಂಡು ಎಲ್ಲ ಅನಲೈಸ್ ಮಾಡ್ತೀವಲ್ಲ, ಯಾವ್ದು ಹೇಗೆ ಅಂತ ಕಂಪೇರ್ ಮಾಡ್ತೀವಿ, ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ, ಎಕ್ಸಾಮಿನೇಷನ್ ಮಾಡ್ತೀವಿ. ಸೊ ಅದೆಲ್ಲ ಅನಲೈಸಿಂಗ್ ಸ್ಟೇಜಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಈಸ್ ಫಿಫ್ತ್ ಒನ್ ಈಸ್ ಇವ್ಯಾಲ್ಯೂಯೇಟಿಂಗ್ ಸ್ಟೇಜ್. ಸೊ ಇವ್ಯಾಲ್ಯೂಯೇಟಿಂಗ್ ಸ್ಟೇಜಲ್ಲಿ ಮೇಕಿಂಗ್ ಜಡ್ಜ್ಮೆಂಟ್ಸ್ ಆರ್ ಡಿಸಿಷನ್ಸ್ ಮಾಡ್ತಾರೆ ಇವ್ಯಾಲ್ಯೂಯೇಷನ್ ಸ್ಟೇಜಲ್ಲಿ. ನೆಕ್ಸ್ಟ್ ಲಾಸ್ಟ್ ಸ್ಟೇಜ್ ಹೈಯೆಸ್ಟ್ ಲೆವೆಲ್. ಇಲ್ಲಿ ಬಂದು ಕ್ರಿಯೇಟ್ ಮಾಡ್ತಾರೆ, ಕ್ರಿಯೇಟಿಂಗ್ ಹೈಯೆಸ್ಟ್ ಲೆವೆಲ್. ಸೊ ಕ್ರಿಯೇಟಿಂಗ್ ಸಮಥಿಂಗ್, ಅ ನ್ಯೂ ಪ್ರಾಡಕ್ಟ್, ನ್ಯೂ ಐಡಿಯಾ, ನ್ಯೂ ಪ್ರಾಡಕ್ಟ್ ಅಲ್ವಾ, ಇದನ್ನೆಲ್ಲ ಡಿಸೈನ್ ಮಾಡುವಂಥದ್ದು, ಕ್ರಿಯೇಟ್ ಮಾಡುವಂಥದ್ದು, ಡೆವಲಪಿಂಗ್, ಕಂಪೋಸಿಂಗ್, ಇನ್ವೆಂಟಿಂಗ್, ಡಿಸ್ಕವರಿಂಗ್ ಅಂತ ಏನು ಹೇಳ್ತೀವಿ, ಅದೆಲ್ಲ ಇಲ್ಲಿ ಕ್ರಿಯೇಟಿಂಗ್ ಸ್ಟೇಜಲ್ಲಿ ಬರುತ್ತೆ. ಸೊ ಇಷ್ಟು ಬ್ಲೂಮ್ಸ್ ಟಾಕ್ಸಾನಮಿ ಬಗ್ಗೆ ನೀವು ಹೆಂಗೆ ನೆನ್ಪಿಟ್ಕೊಳ್ಬೇಕು. ಬ್ಲೂಮ್ಸ್ ಟಾಕ್ಸಾನಮಿನ ನೋಡಿ, ಆಗಲೇ ನಾವು ಓದಿದ್ದು 3 ಲೆವೆಲ್ಸ್, ಕರೆಕ್ಟ್? 3 ಲೆವೆಲ್ಸ್ ಆಫ್ ಟೀಚಿಂಗ್ ಆರ್ ಲರ್ನಿಂಗ್. ಓಕೆ, ಲೆವೆಲ್ಸ್ ಆಫ್ ಟೀಚಿಂಗ್ ಆರ್ ಲರ್ನಿಂಗ್ ಯಾವುದು? ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಫ್ಲೆಕ್ಟಿವ್ ಲೆವೆಲ್. ಓಕೆ, ಈ 3 ಲೆವೆಲ್
ಅದ್ರ ಜೊತೆಗೆ ಈಗ ನಾನು ಹೇಳ್ಕೊಟ್ಟಿದ್ದು ಬ್ಲೂಮ್ಸ್ ಟ್ಯಾಕ್ಸೋನಮಿ. ಓಕೆ, ಅದರಲ್ಲಿ ರಿಮೆಂಬರ್, ಅಂಡರ್ಸ್ಟ್ಯಾಂಡ್, ಅಪ್ಲೈ, ಅನಲೈಸ್, ಇವ್ಯಾಲ್ಯುಯೇಟ್ ಆ್ಯಂಡ್ ಕ್ರಿಯೇಟ್. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇಷ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಎಕ್ಸಾಮಿನೇಷನಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಆ್ಯಕ್ಚುಲಿ ನಮಗೆ ಬ್ಲೂಮ್ ಕೊಟ್ಟಾಗ ರಿಮೆಂಬರ್, ಅಂಡರ್ಸ್ಟ್ಯಾಂಡ್, ಅಪ್ಲೈ, ಅನಲೈಸ್, ಇವ್ಯಾಲ್ಯುಯೇಟ್ ಆ್ಯಂಡ್ ಕ್ರಿಯೇಟ್. ಓಕೆ, ಸೊ ಇಷ್ಟು ಸ್ಟೇಜಸ್ ಇದೆ. ನಾನು ಗೂಗಲಲ್ಲಿ ಜಸ್ಟ್ ಚೆಕ್ ಮಾಡಿಕೊಂಡೆ ಒಂದ್ಸಲಿ ನಾನು ಸರಿಯಾಗಿ ಕೊಟ್ಟಿದ್ದೀನ ಆಲ್ 6 ಸ್ಟೇಜಸ್ ಅಂತ. ಸೊ ಇದೆಲ್ಲ ಸರಿ ಇದೆ. ಸೊ ಇಷ್ಟು ನೀವು ಒಂದು ವಿಡಿಯೋ ಇಂಪಾರ್ಟೆಂಟ್ ಟಾಪಿಕ್ ಇದೆ ಅದು ಕೂಡ. ಇದು ಪಾರ್ಟ್ 1 ಫ್ರಮ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್. ನೆಕ್ಸ್ಟ್ ಪಾರ್ಟ್ಸ್ಗಳಿಂದ ನಾನು ಮಾಡ್ತಾ ಇದ್ದೀನಿ 1 by 1. ಎಲ್ಲ ವೀಡಿಯೋಸ್ನ ನೋಡಿ, ಎಲ್ಲ ವೀಡಿಯೋಸ್ನ ಬೇರೆಯವ್ರ ಜೊತೆನೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.